ಸ್ನೇಹಿತರೆ, ಮಲ್ಲಿಗೆ ಗಿಡಗಳಿಗೆ ಈ ಒಂದು ಕೆಲಸ ಮಾಡಿದರೆ ನೂರಾರು ಹೂಗಳು ಬಿಡುತ್ತವೆ ಅನ್ನೋ ತಮ್ನೈಲನ್ನು ಹೊಂದಿರುವ ಹಿಂದಿನ ವಿಡಿಯೋದಲ್ಲಿ ಮಲ್ಲಿಗೆ ಸೀಸನ್ ಆರಂಭವಾಗುವ ಮುನ್ನ ಹೂ ಬಿಡದೇ ಇದ್ದಂತಹ ಗಿಡಗಳಿಗೆ ನೈಸರ್ಗಿಕ ಆರ್ಗಾನಿಕ್ ಗೊಬ್ಬರ ಹಾಕುವ ಮುನ್ನ ಯಾವ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋ ಸಂಪೂರ್ಣ ಮಾಹಿತಿ ನೀಡಿರೋದ್ರಿಂದ ಈ ವಿಡಿಯೋ ಅದರ ಅಪ್ಡೇಟ್ ವಿಡಿಯೋ ಅಂತ ಹೇಳುವುದರೊಂದಿಗೆ ಮೊದಲ ವಿಡಿಯೋದಲ್ಲಿ ಅನುಸರಿಸಿದ ವಿಧಾನದಿಂದ ಗಿಡಗಳ ತುಂಬ ಎಷ್ಟೊಂದು ಮಲ್ಲಿಗೆ ಹೂ ಬಂದಿವೆ ಅನ್ನೋದನ್ನ ತೋರಿಸಿದ ನಂತರ ಮಲ್ಲಿಗೆ ಗಿಡಗಳಲ್ಲಿ ಮತ್ತೆ ಹೂಗಳು ಅರಳಲು ಏನು ಮಾಡಬೇಕು ಅನ್ನೋ ವಿಚಾರವನ್ನ ಹಂಚಿಕೊಳ್ಳುವ ಈ ವಿಡಿಯೋ ಅಂತ್ಯದವರೆಗೂ ನೋಡ್ತೀರಾ ಅಂತ ಭಾವಿಸಿ, ಆತ್ಮೀಯ ಸ್ನೇಹಿತರೆ, ತಾವು ಮೇರಿಸ್ ಮನೆ ಗಾರ್ಡನ್ ಚಾನಲ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ. ನಾನು ನಿಮ್ಮ ದೀಪಕ್ ಕುಮಾರ್ ಟಿಟಿ ತಮಗೆಲ್ಲ ಆತ್ಮೀಯ ಸ್ವಾಗತವನ್ನ ಕೋರ್ತೇನೆ. ಯಾರೆಲ್ಲ ಹೊಸ ವೀಕ್ಷಕ ಸ್ನೇಹಿತರು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ನಲ್ಲಿ ಆಲ್ ಅನ್ನ ಸೆಲೆಕ್ಷನ್ ಮಾಡಿಕೊಂಡ್ರೆ ನಾವು ರಿಲೀಸ್ ಮಾಡುವಂತಹ ಮಾಹಿತಿ ಪೂರ್ಣ ಗಾರ್ಡನಿಂಗ್ ವಿಡಿಯೋಗಳ ನೋಟಿಫಿಕೇಶನ್ ಅನ್ನ ಯೂಟ್ಯೂಬ್ ನಿಮಗೆ ಕಳಿಸಿಕೊಡುವಂತಾಗುತ್ತೆ. ಈ ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್, ಇನ್ಫಾರ್ಮೇಟಿವ್ ಅಂತೇಳಿ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ಗಳಿಗೂ ಕೂಡ ಶೇರ್ ಮಾಡಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತಾ, ಸ್ನೇಹಿತರೆ, ಈ ವಿಡಿಯೋ ವೀಕ್ಷಿಸಿದ ನಂತರ ಮಲ್ಲಿಗೆ ಗಿಡಗಳಿಗೆ ಮೊದಲಿಗೆ ಯಾವ ಪ್ರಕ್ರಿಯೆ ಅನುಸರಿಸಬೇಕು ಎಂಬ ಮಾಹಿತಿ ನೀಡುವ ವಿಡಿಯೋ ಲಿಂಕ್ ಅನ್ನ ಐ ಬಟನ್ ನಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ನಲ್ಲಿ ನೀಡಿರುತ್ತೇವೆ. ಆ ವಿಡಿಯೋ ನೋಡಿರದ ವೀಕ್ಷಕ ಸ್ನೇಹಿತರು ಲಿಂಕ್ ಅನ್ನ ಪ್ರೆಸ್ ಮಾಡಿ ವೀಕ್ಷಣೆ ಮಾಡಬಹುದು. ಮಲ್ಲಿಗೆ ಗಿಡಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಹೂಗಳನ್ನು ಪಡೆಯಬೇಕಂದ್ರೆ ಡಾರ್ಮೆನ್ಸಿ ನಂತರ ಫೆಬ್ರವರಿಯ ಮೊದಲ ವಾರದಿಂದಲೇ ಮಲ್ಲಿಗೆ ಗಿಡದ ಬಲಿತ ಎಲೆ ಕಾಂಡಗಳ ಜೊತೆಗೆ ಒಣಕಾಂಡ ಎಲೆಗಳನ್ನು ಕಟ್ ಮಾಡಿ ತೆಗೆದು ಬೇರುಗಳು ಹೆಚ್ಚಾದ ಗಿಡಗಳ ಬೇರುಗಳನ್ನು ಸ್ವಲ್ಪ ಮಟ್ಟಿಗೆ ಕಟ್ ಮಾಡಿ ಅತ್ಯುತ್ತಮವಾದಂಥ ಪಾಟಿಂಗ್ ಮಿಶ್ರಣ ಮಾಡಿಕೊಳ್ಳಬೇಕು. ಸಾಫ್ಟ್ ಅಥವಾ ಹಾರ್ಡ್ ಪ್ರೂನಿಂಗ್, ರೂಟ್ ಪ್ರೂನಿಂಗ್ ಮಾಡಿರುವಂತಹ ಗಿಡಗಳಿಗೆ ಹೆಚ್ಚಾದಂಥ ಪೋಷಕಾಂಶ ಭರಿತ ಆಹಾರದ ಅವಶ್ಯಕತೆ ಇರೋದ್ರಿಂದ ಪಾಟಿಂಗ್ ಮಿಶ್ರಣ ಗೊಬ್ಬರಗಳಿಂದ ಸಮೃದ್ಧವಾಗಿರುವಂತೆ ತಯಾರಿಸಿಕೊಳ್ಳಬೇಕು. ಇಂತಹ ಪಾಟಿಂಗ್ ಮಿಶ್ರಣ ತಯಾರಿಕೆಗೆ 40% ಗಾರ್ಡನ್ ಸಾಯಿಲ್, 10% ಕೌಡಂಗ್, 10% ಕಾಂಪೋಸ್ಟ್ ಗೊಬ್ಬರ ಅಥವಾ ವರ್ಮಿ ಕಾಂಪೋಸ್ಟ್ ಜೊತೆಗೆ 5% ಬೇವಿನ ಹಿಂಡಿ, 5% ಸಾಸಿವೆ ಹಿಂಡಿಯ ಪುಡಿ ಇರುವುದು ತುಂಬಾ ಅವಶ್ಯಕ. ಸಾಸಿವೆ ಹಿಂಡಿಯಲ್ಲಿ ಸಾಕಷ್ಟು ನೈಟ್ರೋಜನ್ ಇರೋದ್ರಿಂದ ಬೇರು, ಎಲೆ, ಕಾಂಡಗಳ ಬೆಳವಣಿಗೆಗೆ ಬೇಕಾದ ಎಲ್ಲಾ ಪೋಷಕಾಂಶಗಳನ್ನು ಹೊಂದಿರುವುದರಿಂದ ಮಲ್ಲಿಗೆ ಗಿಡಗಳಲ್ಲಿ ಅತಿ ಹೆಚ್ಚು ಹೂಗಳನ್ನು ಪಡೆಯುವಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತದೆ. ಇದರ ನಂತರ ಕ್ಯಾಲ್ಸಿಯಂ ಕೊರತೆ ನೀಗಿಸಿ ಮಲ್ಲಿಗೆ ಹೂವಿನ ಹೊಳಪು ಹೆಚ್ಚಿಸಲು ಮತ್ತು ಅಕಾಲಿಕ ಮೊಗ್ಗು ಹೂವು ಉದುರುವುದನ್ನು ತಡೆಗಟ್ಟಲು ಮೊಟ್ಟೆಯ ಸಿಪ್ಪೆಯ ಪುಡಿಯನ್ನು 5% ಬಳಸಿಕೊಳ್ಳಬೇಕು. ಮೊಟ್ಟೆ ಸಿಪ್ಪೆಯನ್ನು ಬಳಸದೇ ಇದ್ದವರು ಬೂದಿಯನ್ನು 5% ಬಳಸಿಕೊಳ್ಳಬಹುದು. ಮಲ್ಲಿಗೆ ಗಿಡಗಳು ಹೆಚ್ಚಾದಂಥ ಹೂ ಬಿಡಲು ಅನೇಕ ಚಿಗುರು ಹೊರಹೊಮ್ಮುವ ಅವಶ್ಯಕತೆ ಇರೋದ್ರಿಂದ ಸಾಕಷ್ಟು ಪೋಷಕಾಂಶಗಳಿಂದ ಸಮೃದ್ಧವಾದಂತಹ ಆಹಾರವನ್ನು ಪೂರೈಸುವ ಜವಾಬ್ದಾರಿ ನಮ್ಮದಾಗಿರೋದ್ರಿಂದ ಬೋನ್ ಮೀಲನ್ನು 5% ಸೇರಿಸಬೇಕಾಗುತ್ತೆ. ಬೋನ್ ಮೀಲ್ ಬಳಸದೇ ಇರುವಂತಹ ಗಾರ್ಡನ್ ಪ್ರಿಯರು ಕೆಲ್ಪ್ ಮೀಲನ್ನು ತರಿಸ್ಕೊಂಡು 5% ಉಪಯೋಗಿಸಿಕೊಳ್ಳಬಹುದು. ಕೆಲ್ಪ್ ಮೀಲ್ ಸಾಧಾರಣವಾಗಿ ಗಾರ್ಡನಿಂಗ್ ಅಂಗಡಿಯಲ್ಲಿ ಸಿಗಬಹುದು. ಒಂದು ವೇಳೆ ಕೆಲ್ಪ್ ಮೀಲ್ ನಿಮಗೆ ಗಾರ್ಡನಿಂಗ್ ಅಂಗಡಿಯಲ್ಲಿ ಸಿಗಲಿಲ್ಲ ಅಂದರೆ ಕೆಲ್ಪ್ ಮೀಲನ್ನು ಆನ್ಲೈನ್ ಮೂಲಕ ತರಿಸಿಕೊಳ್ಳ ಬಯಸೋರಿಗಾಗಿ ಬೈ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುತ್ತೇವೆ. ಲಿಂಕ್ ಪ್ರೆಸ್ ಮಾಡಿ ಪರಿಶೀಲಿಸಿ ತರಿಸಿಕೊಳ್ಳುವರಾಗಿ ಭಾವಿಸುತ್ತೇವೆ. ಇನ್ನು 10% ಕೋಕೋಪಿಟ್, 2% ಟ್ರೈಕೋಡರ್ಮಾ, 2% ಸೂಡೋಮೋನಾಸ್, 2% ಬಾಳೆಹಣ್ಣಿನ ಸಿಪ್ಪೆಯ ಪುಡಿ, 2% ಬಳಸಿದ ನಂತರದ ಕಾಫಿ ಅಥವಾ ಟೀ ಪುಡಿ, 2% ಎಪ್ಸಮ್ ಸಾಲ್ಟ್ಗಳನ್ನು ಮಿಶ್ರಣ ಮಾಡಿದ ಸಂಪೂರ್ಣ ಸಮೃದ್ಧ ಪಾಟಿಂಗ್ ಮಿಶ್ರಣವನ್ನು ಪಾಟಿನೊಳಗೆ ಅನ್ವಯಿಸುವ ಮುನ್ನ ನೀವು ಬಳಸುತ್ತಿರುವಂಥ ಪಾಟಿನಲ್ಲಿ ಕನಿಷ್ಠ 4 ರಿಂದ 8 ಡ್ರೈನ್ ಹೋಲ್ಗಳು ತೆರೆದಿರುವುದನ್ನು ಖಚಿತಪಡಿಸಿಕೊಂಡು ಲೇಯರ್ ವೈಸ್ ಮಿಶ್ರಣವನ್ನು ಪಾಟಿನೊಳಗೆ ಸೇರಿಸುವ ವಿಧಾನದ ಬಗ್ಗೆ ತಿಳಿಯಲು ಐ ಬಟನ್ನಲ್ಲಿ ಕೊಟ್ಟಂತಹ ಲಿಂಕನ್ನು ಪ್ರೆಸ್ ಮಾಡಬಹುದು ಅಥವಾ ಇದೇ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ನೀಡಿರುತ್ತೇವೆ. ಆಸಕ್ತ ವೀಕ್ಷಕ ಸ್ನೇಹಿತರು ಇದರ ಸದುಪಯೋಗ ಪಡಿಸಿಕೊಳ್ಳಬಹುದು. ಇನ್ನು ಕೆಲವು ಗಿಡಗಳಿಗೆ ರಿಪಾಟಿಂಗ್ನ ಅವಶ್ಯಕತೆ ಇರೋದೇ ಇಲ್ಲ. ಅಂತಹ ಸಂದರ್ಭಗಳಲ್ಲಿ ನೀವೀಗ ಚಿತ್ರೀಕರಣದಲ್ಲಿ ನೋಡ್ತಾ ಇರೋ ಹಾಗೆ ನಾವು ಅನುಸರಿಸಿರುವಂತೆ ಮಲ್ಲಿಗೆ ಗಿಡಗಳಿಗೆ ಪ್ರೂನಿಂಗ್ ಮಾಡಿ ಪಾಟಿನ ಸುತ್ತ ಮಣ್ಣನ್ನು ಕೆದಕಿ ಹೊರತೆಗೆದು ಬೇರುಗಳಿಂದ 2 ಇಂಚಿನಷ್ಟು ದೂರದಲ್ಲಿ ಉತ್ತಮ ಪೌಷ್ಟಿಕಾಂಶವುಳ್ಳ ಗೊಬ್ಬರವನ್ನು ತಯಾರಿಸಿಕೊಂಡು ಕೊಡಬೇಕಾಗುತ್ತೆ. ಇಂತಹ ಗೊಬ್ಬರದ ತಯಾರಿಕೆಯಲ್ಲಿ ದನ ಅಥವಾ ಕುರಿಯ 1 ವರ್ಷದಷ್ಟು ಹಳೆಯದಾದಂಥ ಗೊಬ್ಬರವನ್ನು 20% ಬೆರೆಸಿದರೆ ಬೋನ್ ಮೀಲ್ 20%, ಸೀವೀಡ್ ಗ್ರಾನ್ಯೂಲ್ಸ್ 5%, ಮೊಟ್ಟೆಯ ಸಿಪ್ಪೆಯ ಪುಡಿ 10%, ಬೇವಿನ ಹಿಂಡಿ 10%, ಸಾಸಿವೆಯ ಹಿಂಡಿ ಪುಡಿ 10%, ಬೂದಿ 5%,
ಕಾಫಿ ಅಥವಾ ಟೀ ಪುಡಿ 5%, ಎಪ್ಸಮ್ ಸಾಲ್ಟ್ 2%, ಟ್ರೈಕೋಡರ್ಮಾ 2%, ಸೂಡೋಮೋನಾಸ್ 1%, ಬಾಳೆಹಣ್ಣಿನ ಸಿಪ್ಪೆಯ ಪುಡಿ 10% ನಷ್ಟು ಮಿಶ್ರಣ ಮಾಡಿಕೊಂಡು ಪ್ರತಿ 30 ದಿನಗಳಿಗೆ ಒಮ್ಮೆಯಂತೆ ಮಣ್ಣಿನಲ್ಲಿ ಬೆರೆಸಿ ಅದರ ಮೇಲೆ 2 ಇಂಚಿನಷ್ಟು ಮಣ್ಣಿನ ಹೊದಿಕೆಯನ್ನು ಹಾಸಿದರೆ ನಾವು ನೀಡಿದ ಗೊಬ್ಬರದ ಪೋಷಕಾಂಶಗಳು ಸೂರ್ಯನ ಬಿಸಿಲಿನಿಂದ ನಷ್ಟವಾಗದೆ ನಾವು ನೀಡುವ ನೀರಿನೊಂದಿಗೆ ಪ್ರತಿನಿತ್ಯ ಕರಗುತ್ತಾ ಮಲ್ಲಿಗೆ ಗಿಡಗಳು ಅತ್ಯುತ್ತಮ ಬೆಳವಣಿಗೆಯನ್ನು ಕಾಣಲು ಮತ್ತು ಹೇರಳವಾದ ಹೂಗಳನ್ನು ನೀಡಲು ಸಹಕಾರಿಯಾಗುತ್ತದೆ. ಗಿಡಗಳಿಗೆ ಗೊಬ್ಬರ ನೀಡುವ ಅಥವಾ ಈಗ ತಿಳಿಸಿರುವ ಪ್ರಕ್ರಿಯೆ ಆರಂಭಿಸುವ ಹಿಂದಿನ 2 ದಿನ ಗಿಡಗಳಿಗೆ ನೀರನ್ನು ಕೊಡುವುದನ್ನು ನಿಲ್ಲಿಸಿದ್ರೆ ನಾವು ಕೊಡುವಂತಹ ಈ ಪೌಷ್ಟಿಕ ಗೊಬ್ಬರಗಳು ಬೇರುಗಳು ತ್ವರಿತವಾಗಿ ಹೀರಿಕೊಳ್ಳಲು ಸಾಧ್ಯವಾಗುತ್ತದೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಂಡು ಗಿಡಗಳಿಗೆ ಗೊಬ್ಬರ ನೀಡುವ ಹಿಂದಿನ 2 ದಿನ ನೀರನ್ನು ಕೊಡುವುದನ್ನು ನಿಲ್ಲಿಸಿಬಿಟ್ಟು ಅದರ ನಂತರವೇ ಗಿಡಗಳಿಗೆ ಮಲ್ಚಿಂಗ್ ಮಾಡಿ ಮಣ್ಣನ್ನು ಕೆದಕಿ ತೆಗೆದು ಅದರ ನಂತರ ಗೊಬ್ಬರವನ್ನು ಕೊಡಬೇಕಾಗುತ್ತೆ. ಸ್ನೇಹಿತರೆ, ನಾವು ಕೂಡ ಇದೇ ವಿಧಾನವನ್ನು ಅನುಸರಿಸಿ ಚಿತ್ರೀಕರಣದಲ್ಲಿ ನೀವು ನೋಡ್ತಾ ಇರೋ ಹಾಗೆ ಮಲ್ಲಿಗೆ ಗಿಡಗಳಿಂದ ಸಾಕಷ್ಟು ಹೂಗಳನ್ನು ಪಡೆಯುತ್ತಿದ್ದೇವೆ. ಯಾರೋ ವೀಕ್ಷಕ ಮಿತ್ರರೊಬ್ಬರು ಹಿಂದಿನ ವಿಡಿಯೋ ರಿಲೀಸ್ ಮಾಡಿದ 10 ದಿನಕ್ಕೆ ಕಮೆಂಟ್ ಮಾಡಿ ತಿಳಿಸಿದ್ರು, ನೀವು ಹೇಳಿದಂತೆ ನಾವು ಮಾಡಿದ್ರು ಹೂಗಳು ಬರಲೇ ಇಲ್ಲ ಅಂತ. ಸ್ನೇಹಿತರೆ, ಗಾರ್ಡನಿಂಗ್ ಮಾಡಲು ತಾಳ್ಮೆಯ ಅಗತ್ಯ ಇರೋದ್ರಿಂದ ತಕ್ಷಣ ಫಲಿತಾಂಶವನ್ನು ನಿರೀಕ್ಷೆ ಮಾಡುವುದು ತಪ್ಪು. ಗಾರ್ಡನಿಂಗ್ ಅನ್ನೋದು ಮ್ಯಾಜಿಕ್ ಅಲ್ಲ, ಇದೊಂದು ವಿಭಿನ್ನ ಅನುಭವ ಅನ್ನೋದನ್ನು ನೆನಪಿನಲ್ಲಿ ಇಟ್ಟುಕೊಂಡ್ರೆ ಮಾತ್ರ ಸಫಲತೆ ಕಾಣಲು ಸಾಧ್ಯ. ನಾವು ಈ ರೀತಿ ಕ್ರಮಗಳನ್ನು ಅನುಸರಿಸಿದ 20 ದಿನಗಳ ನಂತರವಷ್ಟೇ ಇಷ್ಟೊಂದು ಮೊಗ್ಗು ಹೂಗಳನ್ನು ಮಲ್ಲಿಗೆ ಗಿಡದಲ್ಲಿ ಕಾಣಲು ಸಾಧ್ಯವಾಗಿರೋದು. ಮಲ್ಲಿಗೆ ಗಿಡಗಳು ಹೂ ಬಿಡ್ತಿಲ್ಲ, ಮೊಗ್ಗು ಬರ್ತಿಲ್ಲ, ಬೆಳವಣಿಗೆ ಆಗ್ತಿಲ್ಲ ಅಂದರೆ ಇದಕ್ಕೆ ಹಲವಾರು ಕಾರಣಗಳಿರಬಹುದಾದ್ದರಿಂದ ಈ ವಿಚಾರಕ್ಕೆ ಸಂಬಂಧಿಸಿದ ಮಾಹಿತಿ ನೀಡುವ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಆಯ್ದು ವೀಕ್ಷಿಸಬಹುದು. ಸ್ನೇಹಿತರೆ, ಮಲ್ಲಿಗೆ ಗಿಡಗಳು ಮೊದಲ ಸುತ್ತಿನ ಹೂಗಳನ್ನು ಕೊಟ್ಟ ನಂತರ ಮತ್ತೆ ಪ್ರೂನಿಂಗ್ ಮಾಡುವ ಅವಶ್ಯಕತೆ ಇರೋದ್ರಿಂದ ಈ ಬಾರಿ ಹೂ ಬಿಟ್ಟ ಪುಷ್ಪ ಪಾತ್ರೆಗಳು ಮತ್ತು ಅದರ ಕೆಳಭಾಗದ 2 ಎಲೆ ಒಣಕಾಂಡಗಳನ್ನು ಕಟ್ ಮಾಡಿ ತೆಗೆಯುವುದರಿಂದ ಮಲ್ಲಿಗೆ ಗಿಡಗಳಲ್ಲಿರುವಂತಹ ಗ್ರೋತ್ ಹಾರ್ಮೋನನ್ನು ಉತ್ತೇಜಿಸಿದಂತಾಗುವುದಲ್ಲದೆ ಅನಾವಶ್ಯಕವಾಗಿ ಬೆಳೆದಿರುವಂತಹ ಅಗಲವಾದ ಎಲೆಗಳನ್ನು ಹೀಗೆ ಅರ್ಧಕ್ಕೆ ಹರಿಯುವುದರಿಂದ ಕೆಳಭಾಗದ ಕಾಂಡದಲ್ಲಿರುವಂತಹ ಅನೇಕ ಚಿಗುರುಗಳು ಹೊರಹೊಮ್ಮುವುದಲ್ಲದೆ ಇಂತಹ ಹೊಸ ಚಿಗುರಿನ ತುದಿಯಲ್ಲಿ ಮಾತ್ರ ಮಲ್ಲಿಗೆ ಮೊಗ್ಗು ಬಿಡುವುದು ಅನ್ನೋದನ್ನು ನೆನಪಿಟ್ಕೊಳ್ಳಿ. ಇವಿಷ್ಟು ಕೆಲಸದ ನಂತರ ಮಲ್ಲಿಗೆ ಗಿಡದ ಸುತ್ತಲಿನ ಮಣ್ಣನ್ನು ಮತ್ತೆ ಕೆದಕಿ ತೆಗೆದು 2 ರಿಂದ 3 ಸ್ಪೂನ್ನಷ್ಟು ಈಗಾಗಲೇ ತಿಳಿಸಿರುವಂಥ ಗೊಬ್ಬರದ ಮಿಶ್ರಣದ ಹುಡಿಯನ್ನು ಹರಡಿ ಮಣ್ಣು ಮುಚ್ಚುವುದರಿಂದ ಮಲ್ಲಿಗೆ ಸಸಿಗಳು ಮತ್ತೆ ಮೊಗ್ಗು ಹೂಗಳನ್ನು ಬಿಡಲು ಸಶಕ್ತವಾಗುವುದರಿಂದ ಪ್ರತಿ ಬಾರಿ ಹೂ ಬಿಟ್ಟ ನಂತರ ಇದೇ ಪ್ರಕ್ರಿಯೆಯನ್ನು ಪುನರಾವರ್ತಿಸುವುದರಿಂದ ಮಲ್ಲಿಗೆ ಗಿಡಗಳ ತುಂಬ ಸದಾಕಾಲ ಹೂ ಕಾಣಲು ಸಾಧ್ಯವಾಗುವುದೆಂಬ ಮಾಹಿತಿ ನೀಡಿದ ಈ ವಿಡಿಯೋ ನಿಮ್ಮ ಗಾರ್ಡನಿಂಗ್ ಕೆಲಸದ ಉಪಯೋಗಕ್ಕೆ ಬಂದಿರಬಹುದು ಎಂದು ಭಾವಿಸುತ್ತಾ ಮುಂದೆ ಮತ್ತೊಂದು ಗಾರ್ಡನಿಂಗ್ ಮಾಹಿತಿ ಹೊತ್ತ ವಿಡಿಯೋದೊಂದಿಗೆ ಹಾಜರಾಗ್ತೇವೆ. ಅಲ್ಲಿಯವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.